ಕರ್ತನ ವಾಕ್ಯ ಹೇಳುತ್ತದೆ, ಕರ್ತನು ಸೋತು ಹೋಗಿರುವವನಿಗೆ ಕರ್ತನು ತ್ರಾಣವನ್ನು ಅನುಗ್ರಹಿಸುವಂತ ದೇವರು, ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುವ ದೇವರು. ಅಂದರೆ ಕರ್ತನು ಸೋತವನಿಗೆ ಶಕ್ತಿಯನ್ನು, ಸಾಮರ್ಥ್ಯವನ್ನು, ಬಲವನ್ನು ಕರ್ತನು ಅನುಗ್ರಹಿಸುವಂತ ದೇವರು ಮತ್ತು ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುವಂತ ದೇವರು. ಒಂದು ವೇಳೆ ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗಿಸುವರು, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ದಣಿಯರು ನಡೆದು ಬಳಲರು. ಕರ್ತನ ವಾಕ್ಯ ಹೇಳುತ್ತದೆ, ಒಂದು ವೇಳೆ ಯವನಸ್ಥರು ಸೊರಗಿ ಮುಗ್ಗಿಸಿದರು, ಹಲವು ಯುವಕರು ದಣಿದು ಬಳಲಿದರು, ಕರ್ತನ ವಾಕ್ಯ ಹೇಳುತ್ತದೆ ಅವರು ಮತ್ತೆ ತಿರುಗಿ ಹೊಸ ಬಲವನ್ನು ಹೊಂದುವರು. ಈಗ ಮತ್ತೆ ನಾವು ಹೇಗೆ ಹೊಸ ಬಲವನ್ನು ಹೊಂದುತ್ತೇವೆ ಎಂಬುದಾಗಿ ನೀವು ನೋಡುವುದಾದರೆ, ಕರ್ತನ ಪಾದದಲ್ಲಿ ನಾವು ಕೂತುಕೊಂಡು ನಾವು ಪ್ರಾರ್ಥನೆ ಮಾಡಬೇಕಾದಾಗ, ದೇವರೇ ಈ ವಿಷಯದಲ್ಲಿ, ಈ ಕಾರ್ಯದಲ್ಲಿ ದೇವರೇ ನಾನು ಬಲಹೀನತೆ ಉಳ್ಳವನಾಗಿದ್ದೇನೆ, ನಿರ್ಬಲನಾಗಿದ್ದೇನೆ ಮತ್ತು ಕರ್ತನ ವಾಕ್ಯ ಹೇಳುವ ರೀತಿಯಲ್ಲಿ ನಾನು ಸೋತು ಹೋಗಿ ನಾನು ಕೂತುಕೊಂಡಿದ್ದೇನೆ ದೇವರೇ ಎಂಬುದಾಗಿ ನೀವು ಹೇಳಬೇಕಾದಾಗ, ಕರ್ತನ ಬಳಿಯಲ್ಲಿ ಆ ಒಂದು ಸಮಸ್ಯೆಯನ್ನು ಇಟ್ಟು ಪ್ರಾರ್ಥನೆ ಮಾಡಬೇಕಾದಾಗ ಕರ್ತನ ವಾಕ್ಯ ಹೇಳ್ತದೆ, ನೀವು ದೇವರು ನಿಮ್ಮನ್ನು ಹೊಸ ಬಲವನ್ನು ಹೊಂದುವಂತೆ ಆತನು ಕೃಪೆಯನ್ನು ಕರ್ತನು ಅನುಗ್ರಹಿಸುವಂತನಾಗಿದ್ದಾನೆ. ಮತ್ತು ನೀವು ಯಾವ